ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೇಶ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಈಗಾಗಲೇ ಇಂದಿನ ವೀಡಿಯೋದಲ್ಲಿ ನನ್ನ ಮಗಳು ರಿಸಲ್ಟ್ ಎಲ್ಲ ಹೇಳಿದ್ದೆ. ಸೊ ಇವತ್ತು ಅವಳಿಗೆ ಅಡ್ಮಿಷನ್ಗೆ ಅಂತ ಹೋಗ್ತಾಯಿದ್ವಿ. ಈಗಾಗಲೇ ರಿಸಲ್ಟ್ ಬಂದು 4 ಡೇಸ್ ಆಯಿತು. ಸ್ಟೇಟ್ದೆಲ್ಲ ಫಸ್ಟ್ ಬೇಗನೆ ಬಂದಿರೋದ್ರಿಂದ ನಮಗೆ ಕಾಲೇಜಲ್ಲಿ ತುಂಬ ಫೋನ್ ಬರ್ತಿದೆ, ಬೇಗ ಬಂದು ಅಡ್ಮಿಷನ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಇವತ್ತು ನಾವು ಅಡ್ಮಿಷನ್ಗೆ ಹೋಗ್ತಾಯಿದ್ವಿ. ಇವತ್ತು ಡೇ ಬಂದು ಗುರುವಾರ ಇವತ್ತು ಹೋಗ್ತಾ ಇದ್ದೀವಿ ನಾವು ಅಡ್ಮಿಷನ್ ಮಾಡಿಸೋದಕ್ಕೆ ಅಂತೇಳಿ. ಅಡ್ಮಿಷನ್ ಮಾಡಿಸಿ ಆದರೆ ಬೇಗ ಸ್ವಲ್ಪ ಒಂದಷ್ಟು ಶಾಪಿಂಗ್ ಮಾಡ್ಕೊಬರ್ಬೇಕು. ಅವಳು ಹಾಸ್ಟೆಲ್ಗೆ ಏನೋ ಒಂದಷ್ಟೆಲ್ಲ ಕಳಿಸ್ಬೇಕಲ್ಲ, ಅದನ್ನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸ್ವಲ್ಪ ಶಾಪಿಂಗ್ ಕೆಲಸ ಜಾಸ್ತಿನೇ ಇದೆ ಅಂತ ಇದೆ. ಬಟ್ ಇವತ್ತು ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾನು, ನನ್ನ ಮಗಳು, ನನ್ನ ತಮ್ಮ, ನನ್ನ ಹಸ್ಬೆಂಡು 4 ಜನ ಹೊರಡ್ತಾ ಇದ್ದೀವಿ. ಇವತ್ತು ಅಡ್ಮಿಷನ್ ಮಾಡಿಸಿ ನಂತರ ಬರಬೇಕಾದ್ರೆ ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಇವತ್ತೊಂದು ದಿವಸಕ್ಕೆ ಶಾಪಿಂಗ್ ಮುಗಿಯಲ್ಲ, ಇನ್ನೊಂದು 2 ದಿವಸ ಹೋಗಬೇಕಾಗತ್ತೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಇವತ್ತು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಈಗಾಗಲೇ ತಿಂಡಿ ಎಲ್ಲ ಮುಗಿಸಿ ಒಂದೇ ಸಲ ಅಡುಗೆ ಮಾಡಿದ್ದೆ, ಮೂಲಂಗಿ ಸಾಂಬಾರು ರೈಸ್ ಮಾಡಿ ತಿಂಡಿ ತಿಂದು ಇವಾಗ ಹೊರಡ್ತಾ ಇದ್ದೀವಿ. ರಾತ್ರಿ ಬರೋದು ಎಷ್ಟೊತ್ತಾಗುತ್ತೆ, ಲೇಟ್ ಆಗುತ್ತೆ. ಸೊ ಹಾಗಾಗಿ ಸಾಂಬಾರು ಇದ್ದರೆ ರೈಸ್ ಆದರೂ ಮಾಡ್ಕೊಬೋದು ಅಂತೇಳಿ ಬೆಳಗ್ಗೆ ಅಡುಗೆ ಮಾಡಿ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಮತ್ತು ನನ್ನ ತಮ್ಮ 4 ಜನ ಕೂಡ ಹೊರಟಿದ್ದೀವಿ. ನನ್ನ ಮಗ ಬರಲಿಲ್ಲ, ಅವನು ಊರಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವಳನ್ನ ಬಿಟ್ಟು ಬರ್ಬೇಕಾದ್ರೆ ಬರ್ತೀನಿ ಅಂತೇಳಿ ಅವ್ನು ಬಂದಿಲ್ಲ. ಸುಮಾರು ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು 3 hours ಆಯಿತು ಅನಿಸುತ್ತೆ. ಫುಲ್ ಟ್ರಾಫಿಕ್ಕು, ದೇವನಹಳ್ಳಿ ಹತ್ರನೇ ಬರಬೇಕಾಗಿರೋದ್ರಿಂದ ಫುಲ್ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ತಲುಪೋ ಅಷ್ಟರಲ್ಲಿ 3 hours ಆಯಿತು. ಇಲ್ಲಿ ಬಂದು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿಸಿದ್ದಾಯಿತು. ಕಾಲೇಜ್ಗೆ ಮತ್ತು ಹಾಸ್ಟೆಲ್ಗೆ 2 ಕಡೆ ಅಡ್ಮಿಷನ್ ಆಯಿತು. ಇಲ್ಲಿ ನಾವಿಬ್ಬರು ಫ್ಯಾಮಿಲಿ ಬಂದಿದ್ವಿ. ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡು ಕೂಡ ಇಲ್ಲಿ ಅಡ್ಮಿಷನ್ ಆಗ್ತಾಳೆ. ಇವಳು ಬಂದು ಅವಳ ತಂಗಿ, ತುಂಬ ಕ್ಯೂಟು, ಎಷ್ಟು ಮಾತಾಡ್ತಾಳೆ ಗೊತ್ತೇಳು. 2nd ಸ್ಟ್ಯಾಂಡರ್ಡ್ ಹುಡುಗಿ, ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಇವಳನ್ನೂ ಕೂಡ ಮುಂದೆ ಮಾತಾಡ್ಸಿದ್ದೀನಿ, ನೋಡಿ ಏನೆಲ್ಲ ಮಾತಾಡ್ತಾಳೆ ಅಂತ. ಇವಾಗ ಇಲ್ಲಿ ಬಂದು ಇಲ್ಲಿ ಜಾಸ್ತಿ ನನಗೆ ವೀಡಿಯೋ ಶೂಟ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಅಡ್ಮಿಷನ್ ಎಲ್ಲ ಮುಗೀತು, ಅಲ್ಲೆಲ್ಲ ಅಪ್ಲಿಕೇಶನ್ ತೊಗೊಂಡು ಎಲ್ಲ ಅಡ್ಮಿಷನ್ ಎಲ್ಲ ಮುಗಿಸಿ ಕಾಲೇಜೆಲ್ಲ ಇನ್ನೊಂದು ರೌಂಡ್ ನೋಡಿಕೊಂಡು ಇಲ್ಲಿ ಕಾಲೇಜ್ ಅಡ್ಮಿಷನ್ ಮುಗಿಸಿ ಹಾಸ್ಟೆಲ್ ಹತ್ರ ಹೋಗ್ತಾಯಿದ್ದೀವಿ. ಇನ್ನೊಂದ್ಸಲ ರೂಮ್ಸ್ ಎಲ್ಲ ನೋಡೋಣ ಅಂತೇಳಿ ಹಾಸ್ಟೆಲ್ ಹತ್ರ ನಾವು ಇವಾಗ ನನ್ನ ಮಗಳು ಫ್ರೆಂಡ್, ಅಮ್ಮ ಅವ್ರ ಫ್ರೆಂಡು ಎಲ್ಲ ಹೊರಟಿದ್ದೀವಿ. ಹೇಳು, ನಿನ್ನ ಹೆಸರೇನು, ನೀನು ಯಾಕೆ ಇಲ್ಲಿ ಬಂದಿದ್ಯಾ ಎಲ್ಲ ಹೇಳು. ನನ್ನ ಹೆಸರು ತನ್ವಿ ಅರ್ಗೌಡ ಅಂತ. ನಾನೀಗ ಓದ್ತಾ ಇರೋದು 2nd ಸ್ಟ್ಯಾಂಡರ್ಡು. ಈಗ ನಾನು ಯೂಟ್ಯೂಬಲ್ಲಿ ಬರ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಯೂಟ್ಯೂಬ್ ಹಾಕ್ಬೇಕು ನಾನು? ಸುಮ್ಮನೆ ಅಂದರೆ ಸುಮ್ಮನೆ ಯಾರು ನೀನು ಅಂತ ಯೂಟ್ಯೂಬ್ ಹಾಕ್ಬೇಕು? ನಾನು ತನ್ವಿ ಸರಿಯಪ್ಪ. ನೀನು ನನಗೇನು ಪರಿಚಯ ಅದೇ? ಈಗ ಇವ್ರ ಮಗಳು ಇಲ್ವಾ, ಇವ್ರ ಮಗಳು ಫ್ರೆಂಡ್ ಇಲ್ವಾ, ಅವ್ರ ಫ್ರೆಂಡ್ ತಂಗಿ ನಾನು. ಹೌದಾ, ಅದಕ್ಕೆ ನಾನು ಯೂಟ್ಯೂಬ್ ಹಾಕ್ಬೇಕಾ? ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ, ಸಿಕ್ಕಾಬಟ್ಟೆ ಕ್ಯೂಟು. ರುಚಿತಾ ಅಂದರೆ ನನ್ನ ಮಗಳು ಫ್ರೆಂಡ್ ಹೆಸರು ರುಚಿತಾ ಅಂತೇಳಿ, ಅವಳ ತಂಗಿ ಇವಳು ತನ್ವಿ ಅಂತ. ನಾನು ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ ಆಂಟಿ ಅಂತೇಳಿ ಅವಳ ಅಕೌಂಟ್ ಎಲ್ಲ ಕೊಟ್ಟಿದ್ದಾಳೆ. ಈಗ ಫಾಲೋ ಮಾಡಬೇಕು. ನೋಡಿ, ಇವಾಗ ಇಲ್ಲಿ ಹಾಸ್ಟೆಲ್ ನೋಡೋದು, ಹಾಸ್ಟೆಲ್ ಬಿಲ್ಡಿಂಗು. ಈ ಹಾಸ್ಟೆಲ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಅವಳಿಗಂತೂ ಫುಲ್ಲು ಖುಷಿ, ನಾನು ಯೂಟ್ಯೂಬಲ್ಲಿ ಬರ್ತೀನಿ, ಆಂಟಿ ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ ಫುಲ್ಲು ಖುಷಿಯಾಗಿದ್ಲು ಅವಳು. ಹಾಸ್ಟೆಲ್ ಒಳಗಡೆ ಎಲ್ಲ ಹೋದ್ವಿ. ರೂಮ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. 3 ಶೇರಿಂಗ್ಸು, ತುಂಬ ಚೆನ್ನಾಗಿದೆ. ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಕಾಲೇಜ್ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಹಾಸ್ಟೆಲ್ಲು ಇದನ್ನೆಲ್ಲ ನೋಡ್ಕೊಂಡಿದ್ದ ನಂತರ ಊಟಕ್ಕೆ ಹೋದ್ವಿ. 2 ಫ್ಯಾಮಿಲಿನೂ ಕೂಡ ಊಟಕ್ಕೆ ಹೋದ್ವಿ. ಇಲ್ಲಿ ನಾನ್ ವೆಜ್, ನಾಟಿ ಸ್ಟೈಲಿ, ಸೌದೆ ಒಲೆಯಲ್ಲಿ ಮಾಡುವಂತಹ ನಾಟಿ ಸ್ಟೈಲಲ್ಲಿ ಮಾಡುವಂಥ ಒಂದು ಹೋಟೆಲ್ ಇತ್ತು. ಸೊ ಹಾಗಾಗಿ ಅಲ್ಲೋಗಿ ನಾನ್ ವೆಜ್ ತೊಗೊಂಡ್ವಿ. ನಾನ್ ವೆಜ್ ಊಟ ಮುಗಿಸಿ ನಂತರ ಇಬ್ಬರು ಅವ್ರು ಬೇರೆ ರೂಟಲ್ಲಿ ಹೋದರು, ನಾವು ಬೇರೆ ರೂಟಲ್ಲಿ ಹೊರಟ್ವಿ. ಇಲ್ಲಿ ಊಟ ಮುಗಿಸಿ ನಂತರ ನಾವು ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಹಾಗಾಗಿ ಇಲ್ಲಿ ಊಟ ಮುಗಿಸಿ ಬೇಗ ಹೊರಟ್ವಿ. ನೆನ್ನೆ ಎಲ್ಲ ಅಡ್ಮಿಷನ್ ಎಲ್ಲ ಮುಗೀತು. ಮಗಳದ್ದು ಅಡ್ಮಿಷನ್ ಮುಗಿಸಿ ಬಂದ್ವಿ ವಾಪಸ್ಸು. ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಅದಷ್ಟೇ ವೀಡಿಯೋ ಮಾಡೋಕ್ಕಾಗಿದೆ. ನಾನು ಕಾಲೇಜಲ್ಲಿ ಅಷ್ಟೇ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂತಂದ್ರೆ ಅಲ್ಲೆಲ್ಲ ಬಿಸಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅಲ್ಲೋಗಿ ಇಲ್ಲೋಗಿ ಅಂತ ಓಡಾಟದಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡೋದಕ್ಕೂ ಕೂಡ ಆಗಿಲ್ಲ. ಸೊ ಅಲ್ಲಿ ನನ್ನ ಮಗಳು ಫ್ರೆಂಡ್ನೂ ಕೂಡ ಅಲ್ಲೇ ಜಾಯ್ನ್ ಆಗಿರೋದ್ರಿಂದ 2 ಫ್ಯಾಮಿಲಿನೂ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸಿ ಊಟ ಮುಗಿಸಿ ಬಂದ್ವಿ. ಅಲ್ಲಿ ಅವ್ರ ಪಾಡಿಗೆ ಅವ್ರು ಹೊರಟರು. ನಾವು ಅಲ್ಲಿಂದ ಮುಗಿಸ್ಕೊಂಡು ಅಷ್ಟಕ್ಕೆ ಮುಗಿಸ್ಲಿಲ್ಲ, ಮತ್ತು ಬೆಂಗಳೂರು ಸಿಟಿಗೆ ಬಂದು ಒಂದಷ್ಟು ಪರ್ಚೇಸಿಂಗ್ ಇತ್ತು. ನಾನು ಹಿಂದೆ ನೋಡ್ಬೋದು ಎಷ್ಟು ರಾಶಿ ಇದೆ ಅಂತ. ಮಗಳನ್ನ ಹಾಸ್ಟೆಲ್ಗೆ ಬಿಡ್ತೀವಿ. ಇನ್ನು ಲಾಸ್ಟ್ ವೀಕಲ್ಲಿ ಕಾಲೇಜ್ ಶುರು ಅಂತ ಹೇಳಿದ್ದಾರೆ. ಅಲ್ಲಿಗೆ ಅವಳು ತೊಗೊಂಡೋಗೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಥಿಂಗ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀವಿ. ಒಂದು 50% ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ಬೋದು.
ಇನ್ನೂ ಬೇಕಾದಷ್ಟು ಬ್ಯಾಲೆನ್ಸ್ ಇದೆ. ಒಂದಷ್ಟು ಪರ್ಚೇಸ್ ಮಾಡಿಕೊಂಡು ಡಿಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಂತೂ ಫುಲ್ಲು ಕ್ರೌಡ್ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿದ್ದು ಬಂದಿದ್ದು ಏನು ಕೂಡ ನನ್ನಲ್ಲಿ ವೀಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ವೀಡಿಯೋ ಶೂಟ್ ಆಗಿದ ನಂತರ ನಾನಿವತ್ತು ಇದನ್ನೆಲ್ಲ ನಾನು ಏನೇನು ತೊಗೊಬಂದೆ ಅಂತೇಳಿ ಶಾಪಿಂಗ್ ಹಾಲ್ನ ಮಾಡೋಣ ಅಂತೇಳಿ ಇವತ್ತು ಇಲ್ಲಿ ಇದ್ದೀನಿ. ಮಗಳಿಗೆ ಏನೇನು ಬೇಕು ಅಂತ ಅವಳಿಗೆ ಏನು ಬೇಕು, ಅವಳಿಗೆ ಏನು ಇಷ್ಟ ಆಗುತ್ತೆ ಆ ಥರದ್ದೇ ಅವಳು ಕರ್ಕೊಂಡೋಗಿ ಕೊಡಿಸಿರುವಂಥದ್ದು. ಅಲ್ಲಿ ಬೆಡ್ಶೀಟು ಬ್ಲ್ಯಾಂಕೆಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲನೂ ಕೂಡ ತೊಗೊಬಂದಿದ್ದೀವಿ. ನಾನು ಒಂದೊಂದೇ ಪ್ರಾಡಕ್ಟ್ ತೋರಿಸಿ ಹೋಗ್ತೀನಿ ಏನೇನು ತಂದಿದ್ದೀನಿ ಅಂತ ಹೇಳಿ. ಇದು ಬಂದು ಮ್ಯಾಟು, ಅವಳಿಗೆ ಅಲ್ಲಿ ಸ್ಟಡಿ ಹಾಲ್ಗೆ ಬೇಕಾಗುತ್ತೆ ಅಂತ ಹೇಳಿದ್ರು. ಮ್ಯಾಟ್ ಒಂದು ತೊಗೊಳ್ಳೇಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೊಂದು ಮ್ಯಾಟ್ ತೊಗೊಂಡಿದ್ದೀನಿ. ನಂತರ ಚೆನ್ನಾಗಿದೆ, ಎರಡು ಸೈಡು ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಂದು ಸೈಡ್ ಗ್ರೇ ಕಲರ್ ಬರುತ್ತೆ, ಒಂದು ಸೈಡು ವೈಟ್ ಕಲರ್ ಬರುತ್ತೆ. ಚೆನ್ನಾಗಿದೆ, ಮ್ಯಾಟ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ಅವಳಿಗೆ ತಗೊಂಡೆ. ಇದೆಲ್ಲನೂ ಕೂಡ ನಾವು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಇದೊಂದು ಸೋಫಾ ಕವರು. ಇದು ಅವಳು ಕೊಡೋಕ್ಕಂತಲ್ಲ, ಮನೆಗೆ ಅಂತ ತೊಗೊಬಂದಿದ್ದು. ನಮ್ಮ ಮನೆ ಸೋಫಾ ಕವರ್ಗೆ ಅಂತೇಳಿ. ನಮ್ಮದು ಈ ಸೋಫಾ ಒಂದು ಬ್ರೌನ್ ಕಲರ್ ಇದೆ ಸೀಟೆಡ್. ಆ್ಯಕ್ಚುಲಿ ಇದಕ್ಕೆ ಕವರ್ ಹಾಕೊಂಡಿಲ್ಲ, ಬಟ್ ಮಕ್ಕಳೆಲ್ಲ ಹಾಳು ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಕವರ್ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ ಇರುವಂತಹ ಸೋಫಾ ಕವರೇ ಚಾಯ್ಸ್ ಮಾಡ್ಕೊಂಡು ತೊಗೊಬರ್ತೀನಿ. ಇದು ಬ್ರೌನ್ ಕಲರ್ ಇರುವಂತಹ ಸೋಫಾ ಕವರ್ ಕೂಡ ತೊಗೊಬಂದಿದ್ದೀನಿ. ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನಂತರ ಇದು ನನ್ನ ಮಗಳಿಗೆ ಅಂತೇಳಿ ಕಾಲೇಜ್ ಬ್ಯಾಗ್ನ ತೊಗೊಂಡಿರುವಂಥದ್ದು. ಅಲ್ಲಿ ನಾವು ಹೋಗಿದ್ದಂತಹ ಡಿಮಾರ್ಟ್ ಮೆಜೆಸ್ಟಿಕ್ ನಿಯರೆಸ್ಟ್ ಇರುವಂಥ ಡಿಮಾರ್ಟ್ಗೆ ಹೋಗಿದ್ದು. ಅಲ್ಲಿ ಅಷ್ಟೊಂದು ಬ್ಯಾಗ್ ಕಲೆಕ್ಷನ್ಸ್ ಇರಲಿಲ್ಲ ಕಾಲೇಜ್ ಬ್ಯಾಗು. ಬಟ್ ನಮ್ಗೆ ಯಾವುದು ಇಷ್ಟ ಆಗಿಲ್ಲ. ಇನ್ನೊಂದ್ಸಲ ಎಲ್ಲರೂ ಬೇರೆ ಕಡೆ ಹೋಗಿ ತೊಗೊಳ್ಳೋಣ ಅಂತೇಳಿ ಬರ್ತಿದ್ವಿ. ಅಲ್ಲಿ ಯಾರೋ ಒಬ್ಬರು ನಮ್ಗೆ ಹೆಲ್ಪ್ ಮಾಡಿದ್ರು. ಅಲ್ಲಿರುವಂತಹ ಸೇಲ್ಸ್ ಹುಡುಗ ಒಬ್ಬ ಹೆಲ್ಪ್ ಮಾಡಿ ನಮಗೆ ಈ ಬ್ಯಾಗ್ ತೆಕ್ಕೊಟ್ಟ. ತುಂಬ ಚೆನ್ನಾಗಿದೆ. ಸ್ಕೈ ಬ್ಯಾಗ್ ಆ್ಯಕ್ಚುಲಿ ವೈಲ್ಡ್ ಕ್ರಾಫ್ಟ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಸ್ಕೈ ಬ್ಯಾಗಲ್ಲೇ ತುಂಬ ಒಳ್ಳೆ ಕ್ವಾಲಿಟಿ ಬ್ಯಾಗ್ ನಮಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಇದೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಈ ಬ್ಯಾಗು. ಸೊ ಹಾಗಾಗಿ ಈ ಬ್ಯಾಗ್ನ ನಾವು ಅವಳಿಗೆ ಪರ್ಚೇಸ್ ಮಾಡಿದ್ವಿ. ರೈನ್ ಕವರ್ ಕೂಡ ಇದೆ, ರೈನ್ ಪ್ರೊಟೆಕ್ಷನ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಯಿತು ಈ ಬ್ಯಾಗು. ಸೊ ಹಾಗಾಗಿ ಈ ಬ್ಯಾಗ್ನ ಪರ್ಚೇಸ್ ಮಾಡಿದ್ದಾನೆ. ಈ ಬ್ಯಾಗ್ ಪ್ರೈಸ್ ಬಂದು ಎಷ್ಟಪ್ಪ ಪುಟ್ಟ ಬ್ಯಾಗ್ ಪ್ರೈಸು? 1700 ಇದೆ. ಎಮ್ ಆರ್ ಪಿ ಬಂದು 3500 ಏನೋ ಇದೆ. ಇದು 1700ಗೆ ನಮಗೆ ಈ ಬ್ಯಾಗ್ ಸಿಕ್ತು. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಬ್ಯಾಗ್ನ ಮಗಳಿಗೆ ಕಾಲೇಜ್ಗೆ ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದ್ದೆ. ಈ ಬ್ಯಾಗು ಎರಡೂ ಕೂಡ ನನ್ನ ಕೋರ್ಗಿತಿ ಮಕ್ಕಳಿಗೆ, ಸುವಿ ಮತ್ತು ಅನ್ವಿ ಗೊತ್ತಲ್ಲ, ನನ್ನ ವಿಡಿಯೋದಲ್ಲಿ ಅವಾಗ ಬರ್ತಾರೆ ಅವರಿಬ್ಬರಿಗೆ ಅಂತ ಹೇಳಿ ಇವೆರಡು ಬ್ಯಾಗ್ನ ನಾವು ಪರ್ಚೇಸ್ ಮಾಡಿರೋದು. ಮತ್ತು ಡೋರ್ ಮ್ಯಾಟ್ಸ್, ಇದೆರಡು ಮನೆಗಿರಲಿ ಅಂತೇಳಿ ಎರಡು ಡೋರ್ ಮ್ಯಾಟ್ಸ್ನ ನಾನು ತೊಗೊಂಬಂದೆ. ನನಗೆ ಇದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅನಿಸ್ತು. ಸೊ ಹಾಗಾಗಿ ಇದೊಂದು ಮ್ಯಾಟ್ ತೊಗೊಂಡೆ. ಇದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೋ ಏನೋ ಗೊತ್ತಿಲ್ಲ, ಬಟ್ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಮ್ಯಾಟು ಮತ್ತು ಇದೊಂದು ಮ್ಯಾಟು, ಇದೆರಡು ಮ್ಯಾಟು ಕೂಡ ನಾನು ತೊಗೊಬಂದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಇದು ಸ್ಟೋರೇಜ್ ಬಾಕ್ಸು. ಇದೊಂದು ಸ್ಟೋರೇಜ್ ಬಾಕ್ಸ್ ತೊಗೊಬಂದೆ. ಇದರಲ್ಲಿ ಇದು ಸೆಟ್ ಆಫ್ 3 ಇದೆ ಸ್ಟೋರೇಜ್ ಬಾಕ್ಸು. ಅವಳಿಗೆ ಅಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬಾತ್ರೂಮ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಒಂದೊಂದರಲ್ಲೇ ಸ್ಟೋರ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ಥರದ್ದು ಒಂದು ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಬಿಟ್ಟಿದ್ದೀನಿ. 3 ಇದೆ, ಸೆಟ್ ಆಫ್ 3. ನಂತರ ಇದೊಂದು ಬ್ಲ್ಯಾಂಕೆಟ್ಟು. ಈ ಬ್ಲ್ಯಾಂಕೆಟ್ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 1200. ತುಂಬ ಚೆನ್ನಾಗಿದೆ ಇದು, ಕ್ವಾಲಿಟಿ ಆಗಿರ್ಬೋದು ತುಂಬ. ಸೊ ಹಾಗಾಗಿ ಇದನ್ನು ಸ್ವಲ್ಪ ದೊಡ್ಡದಾಗೂ ಇದೆ ಇದು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಸಾಫ್ಟಾಗೂ ಇದೆ, ಲೈಟ್ ವೆಯ್ಟಾಗೂ ಇದೆ. ಆದರೆ ನೀರಲ್ಲಿ ಹಾಕ್ದಾಗ ತುಂಬ ವೆಯ್ಟ್ ಆಗುತ್ತೆ, ಬಟ್ ನೋಡೋದಕ್ಕೆ ತುಂಬ ಸಾಫ್ಟಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಮತ್ತು ಬೆಚ್ಚಗೂ ಕೂಡ ಆಗುತ್ತೆ. ಬೇಸಿಗೆಲೂ ಕೂಡ ಉಟ್ಕೊಬೋದು, ಚಳಿಗಾಲಕ್ಕೂ ಕೂಡ ಇದು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟು ಇದು ಬೆಡ್ ಕವರು. ನಮ್ಮ ಡಬಲ್ ಕಾಟ್ಗೆ ಮನೆಗೆ ಅಂತ ಹೇಳಿ ತೊಗೊಂಡಿದ್ದು ಡಬಲ್ ಕಾಟ್ಗೆ ಬೆಡ್ ಕವರ್ನ ತೊಗೊಂಡೆ. ಚೆನ್ನಾಗಿದೆ, ಇದು ಕಲರ್ ಕೂಡ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೇಮ್ ಇದೇ ಥರ ಈ ಕವರ್ ಬರುತ್ತೆ. ಸೊ ಹಾಗಾಗಿ ಇದು ನಾನು ಇನ್ನೂ ಪ್ಯಾಕಿಂಗ್ ಕೂಡ ಓಪನ್ ಆಗಿಲ್ಲ. ನನಗೆ ತೊಗೊಬಂದಿದ್ದು ಎಲ್ಲ ತಂದು ಇಟ್ಟಿದ್ದಷ್ಟೇ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಂದೆ. ಈ ವಿಡಿಯೋ ಮಾಡ್ಬಿಟ್ಟು ನಂತರ ಎಲ್ಲ ನಿಂತಿಡೋಣ ಅಂತ ಹೇಳಿ
ಇದೊಂದು ತೊಗೊಂಡೆ. ಇದ್ರ ಪ್ರೈಸ್ ಬಂದು 499 ಇದೆ. ತುಂಬ ಚೆನ್ನಾಗಿದೆ ಕವರ್. ಇದನ್ನು ಕೂಡ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ನಂತರ ಇದು ಪಿಲ್ಲೋನು ಕೂಡ ಅವಳಿಗೆ ಹಾಸ್ಟೆಲ್ಗೆ ಕಳಿಸ್ಬೇಕು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಪ್ಯಾಕ್ ಆಫ್ 2 ಇದೆ. 399ಗೆ ಪ್ಯಾಕ್ ಆಫ್ 2 ಇದೆ. ಒಂದು ಮನೆಗಾಗುತ್ತೆ, ಒಂದು ಅವಳಿಗೆ ಕಳ್ಸೋಣ ಅಂತ ಹೇಳಿ ಇದು ಎರಡನ್ನ ತೊಗೊಬಂದಿದ್ದೀನಿ. ಪ್ಯಾಕ್ ಆಫ್ 2 ಇದೆ. ಒಂದು ಅವಳಿಗೆ, ಒಂದು ನಮಗೆ ಅಂತ ಹೇಳಿ ತೊಗೊಂಡಿದ್ದೀನಿ. 399 ರುಪೀಸ್. ಮತ್ತು ಟವಲ್ಸು, ಅವಳಿಗೊಂದು 2 ಟವಲ್ಸು ಮತ್ತು ನಮಗೊಂದು 2 ಅಂತ ತೊಗೊಬಂದೆ. ಇದು ಕಾಟನ್ ಇದೆ. ಒಂದು ಸೈಡ್ ಈ ಥರ ಇದೆ, ಚೆಕ್ಸ್ ಥರ. ಮತ್ತು ಒಳಗಡೆ ನೋಡಿದ್ರೆ ಈ ಟರ್ಕಿ ಟವಲ್ಗಳೆಲ್ಲ ಬರುತ್ತಲ್ಲ ಆ ಥರ ಇದೆ. ಸ್ವಲ್ಪ ಲೈಟ್ ವೆಯ್ಟಾಗೇ ಇರಲಿ, ಕಾಟನ್ ಥರದ ಇರಲಿ ಅಂತೇಳಿ ತೊಗೊಂಡೆ. ಯಾಕಂದರೆ ಅವಳು ರೂಮಲ್ಲೇ ಒಣಗ್ಸೋಕೆ ಹಾಕೋದ್ರಿಂದ ಹೊರಗಡೆ ಸ್ನಾನ ಮಾಡಿ ರೂಮಲ್ಲೇ ಒಣಗ್ಸೋಕೆ ಹಾಕಬೇಕು. ಈ ಟರ್ಕಿ ಟವಲೆಲ್ಲ ಕೊಟ್ಟರೆ ತುಂಬ ಬೇಗ ಹಾರೋದಿಲ್ಲ, ಸ್ಮೆಲ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾಟನ್ ಥರದ್ದೇ ಆದರೆ ಚೆನ್ನಾಗಿ ಬೇಗ ಡ್ರೈ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಥರದ್ದು 2 ಟವಲ್ಲು ಅವಳಿಗೆ ತೊಗೊಂಡಿದ್ದು. ಮತ್ತು ಒಂದು ಈ ಥರ ಟರ್ಕಿ ಟವಲ್, ಒಂದು ಈ ಥರದೊಂದು ಟವಲು, ಮತ್ತು ಈ ಥರ ಒಂದು ಕಾಟನ್ ಟವಲ್, ಇದೆರಡನ್ನು ಮನೆಗೆ ಅಂತ ಹೇಳಿ ತೊಗೊಂಡೆ. ನಂತರ ಅವಳು ಕಾಲೇಜಲ್ಲಿ ಅವಳು ಹಾಸ್ಟೆಲಲ್ಲಿ ಯೂಸ್ ಮಾಡೋಕ್ಕೆ ಸಿಂಗಲ್ ಕಾಟ್ಗೆ ಕವರು ಮತ್ತು ಪಿಲೋ ಕವರ್ ತೊಗೋಬೇಕಿತ್ತು. ಸೊ ಹಾಗಾಗಿ 2 ಸೆಟ್ನ ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕಾಟ್ ಕವರು ಇದು ಒಂದು ಮತ್ತು ಇದು ಒಂದು, ಇದೆರಡೂ ಕೂಡ ಅವಳು ಹಾಸ್ಟೆಲ್ಗೆ ತೊಗೊಂಡೋಗೋದಕ್ಕೆ ಅಂತೇಳಿ ಸಿಂಗಲ್ ಕಾಟ್ ಕವರ್ನ 2ನ ತೊಗೊಂಡಿರುವಂಥದ್ದು. ನಂತರ ಇದೆರಡು ಕಾರ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ನನ್ನ ಹಸ್ಬೆಂಡ್ ತೊಗೊಂಡ್ರು, ಮೈಕ್ರೋ ಫೈಬರ್ ಕ್ಲಾತ್ಸು. ಸೊ ಹಾಗಾಗಿ ಕಾರ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಇದೆರಡು ತೊಗೊಂಡಿದ್ವಿ. ಮತ್ತು ಅವಳಿಗೆ ಹಾಸ್ಟೆಲ್ಗೆ ಕೊಟ್ಟು ಕಳ್ಸೋದಕ್ಕೆ ಅಂತೇಳಿ ಪ್ಯಾಕ್ಸ್, ಮತ್ತು ಅವಳಿಗೆ ಶಾಂಪು, ಅವಳು ನೈಲ್ ಶಾಂಪು ಯೂಸ್ ಮಾಡ್ತಾಳೆ. ಸೊ ಹಾಗಾಗಿ ನೈಲ್ ಶಾಂಪು ಮನೆಗೊಂದು ಮತ್ತು ಅವಳಿಗೆ ಕಳ್ಸೋಕ್ಕೊಂದು ಅಂತೇಳಿ 2 ಶಾಂಪೂನ ತೊಗೊಂಡಿದ್ದೀವಿ. ಅಲ್ಲಿ ಡಿಮಾರ್ಟಲ್ಲಿ ಹೋದರೆ ಸ್ವಲ್ಪ ಪ್ರೈಸಸ್ಸು ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಲ್ಲ ಅಂತೇಳಿ ಅದನ್ನು ಅಲ್ಲೇ ತೊಗೊಂಡು ಬಂದ್ವಿ. ಮತ್ತು ಅವಳಿಗೆ ಒಂದು ಇದನ್ನು ಟಿಶ್ಯೂಸ್ ತೊಗೊಬಂದ್ವಿ. ಮನೆ 2 ತೊಗೊಬಂದಿದ್ದೀವಿ. ಬೈ ಒನ್ ಗೆಟ್ ಒನ್ ಇತ್ತು. ಸೊ ಹಾಗಾಗಿ 2ನ್ನ ಪರ್ಚೇಸ್, ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು. ಹಾಗಾಗಿ 2 ತೊಗೊಂಡಿದ್ದೀನಿ. ಒಂದು ಮನೆಗಾಗುತ್ತೆ, ಒಂದು ಅವಳಿಗೆ ಆಗುತ್ತೆ ಅಂತೇಳಿ. ಮತ್ತು ಒಂದು ಸೋಪ್ ಕೇಸ್ ಬೇಕಾಗುತ್ತಲ್ವ ಅವಳಿಗೆ, ಅಲ್ಲಿ ಹಾಗಾಗಿ ಒಂದು ಸೋಪ್ ಕೇಸ್ ತೊಗೊಂಡಿದ್ದೀನಿ. ಮತ್ತು 2 ಮಗ್ಗು, ಒಂದು ಮನೆಗೆ ಒಂದು ಅವಳಿಗೆ ಅಂತೇಳಿ. ಮನೇಲಿ ಒಂದೇ ಮಗ್ಗಿದ್ದು. ಸೊ ಹಾಗಾಗಿ ಒಂದು ಮನೇಲಿ ಇರಲಿ ಅಂತೇಳಿ, ಒಂದು ಮನೆಗೆ ಒಂದು ಅವಳಿಗೆ ಅಂತೇಳಿ 2 ಮಗ್ಗನ್ನ ತೊಗೊಂಡಿದ್ದೀನಿ. ಇದು ಕೂಡ ಪ್ಯಾಕ್ಸ್. ಮತ್ತು ವ್ಯಾಸ್ಲಿನ್ದು ಒಂದು ಮಾಯ್ಶ್ಚರೈಸರ್ನ ತೊಗೊಂಡಿದ್ದಾಳೆ. ಕೋಕೋ ಗ್ಲೋ ಅಂತೇಳಿ, ಕೋಕೋ ಬಟರ್ ಇರುವಂತಹ ಒಂದು ವ್ಯಾಸ್ಲಿನ್ ಇನ್ಸೆಂಟಿವ್ ಕೇರ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದಾಳೆ. ಇದು ಮಾಯ್ಶ್ಚರೈಸರ್ ಅವಳು ಹಾಸ್ಟೆಲ್ ತೊಗೊಂಡೋಗೋದಕ್ಕೆ ಅಂತೇಳಿ. ಮತ್ತು ಬ್ರಷ್, ಅವಳಿಗೆ ಯೂಸ್ ಮಾಡೋದಕ್ಕೆ, ಹಾಸ್ಟೆಲ್ ಯೂಸ್ ಮಾಡೋದಕ್ಕೆ ಬ್ರಷ್. ಮತ್ತು ಇದೊಂದು ವೈಪರ್ನ ತೊಗೊಂಡಿದ್ದಾರೆ. ಇದು ಕಾರ್ ಕ್ಲೀನ್ ಮಾಡೋದಕ್ಕೆ ಅಥವಾ ಏನಾದರೂ ಓನ್ ಯೂಸ್ಗೆ ಅಂತೇಳಿ ಮನೇಲಿ ಎಂಕಾರು ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀವಿ. ಮತ್ತು ಇದೊಂದು ಪೌಚ್. ಈ ಪೌಚ್ನ ಅವಳಿಗೆ ಪೆನ್ನು ಆ ಥರದ್ದು ಏನಾದರೂ ಇಟ್ಕೊಳ್ಳೋಕೆ ಬೇಕಾಗುತ್ತೆ ಅಂತೇಳಿ ಇದೊಂದು ಪೌಚ್ ತೊಗೊಂಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕಾಲೇಜ್ಗಳಿಗೆಲ್ಲ ಯೂಸ್ ಮಾಡುವಂಥ ಪೌಚ್ ಇಲ್ಲ, ಕಾಸ್ಮೆಟಿಕ್ಸ್ ಪೌಚ್ ಇದು. ಬಟ್ ಮಾಮೂಲಿ ನಾರ್ಮಲಾಗಿ ಸ್ಕೂಲ್ಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ ತೊಗೊಂಡ್ರೆ ಪೌಚ್ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಹಾಗಾಗಿ ಕಾಸ್ಮೆಟಿಕ್ಸ್ ಅದು ಪರವಾಗಿಲ್ಲ, ನಾನು ಇದರಲ್ಲೇ ಇಟ್ಕೊತೀನಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದಾಳೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೇ ಥರದಲ್ಲಿ ನನ್ನ ಹತ್ರ ಒಂದು ದೊಡ್ಡದಿದೆ ಪೌಚು, ಕಾಸ್ಮೆಟಿಕ್ಸ್ ಪೌಚ್. ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೆ ಡಿಮಾರ್ಟ್ದು ಹಾಲ್ ಅಂತೇಳಿ. ಸೊ ಅದ್ರ ತೋರಿಸಿದೆ, ದೊಡ್ಡದಿದೆ. ಅದು ಎಲ್ಲರೂ ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನಂತರ ಒಂದು ಕೂಮ್ ತೊಗೊಂಡಿದ್ದಾಳೆ, ವುಡನ್ ಕೂಮ್. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಒಂದು ನೈಲ್ ಕಟ್ಟರ್, ಅವಳು ಇದೆಲ್ಲ ಹಾಸ್ಟೆಲ್ ತೊಗೊಂಡೋಗೋದಕ್ಕೆ ಅಂತಲೇ ತೊಗೊಂಡಿರೋವಂಥದ್ದು. ಮತ್ತು ಕ್ಲಿಪ್ಸ್, ಮತ್ತು ಹೇರ್ ಬ್ಯಾಂಡ್ಸ್. ಮತ್ತು ನಾನೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ನನಗೆ ಈ ಥರ ಪುಟ್ಟದ ಹ್ಯಾಂಡ್ ಬ್ಯಾಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೀನಿ. ಮತ್ತು ಇದು ಆ್ಯಕ್ಚುಲಿ ಡಿಮಾರ್ಟಲ್ಲೆಲ್ಲ ತೊಗೊಂಡಿದ್ದು. ಅಲ್ಲಿ ಸಿಗ್ನಲಲ್ಲಿ ನಿಂತಿದ್ದಾಗ ಯಾರೊಬ್ಬರು ಮಾರ್ಕೊಂಡು ಬಂದರು, ಕಾರ್ ಕ್ಲೀನ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಇದನ್ನು ತೊಗೊಂಡ್ವಿ. ಇದು 100 ರುಪೀಸ್ ಏನೋ ಅಂತ ಅನಿಸುತ್ತೆ. ನಂತರ ಹ್ಯಾಂಡ್ ಕರ್ಶಿಪ್ಸು, ಇದು ಹಸ್ಬೆಂಡಿಗೆ ಅಂತೇಳಿ ತೊಗೊಂಡಿದ್ದು. ವೈಟ್ ಕಲರ್ ಹ್ಯಾಂಡ್ ಕರ್ಶಿಪ್ಸು, ಆಫೀಸ್ಗೆಲ್ಲ ತೊಗೊಂಡೋಗೋದಕ್ಕೆ ಬೇಕಾಗುತ್ತೆ ಅಂತೇಳಿ ವೈಟ್ ಕಲರ್ ಕರ್ಶಿಪ್ಸ್ನ ತೊಗೊಂಡ್ವಿ. ನಂತರ ಹಾಗೆ ಒಂದು ವಿಮ್ ಜೆಲ್, ಮನೆಗೆ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಡಿಸ್ಕೌಂಟ್ ಇತ್ತು. ಸೊ ಹಾಗಾಗಿ ಮನೆಗೆ ಬೇಕಾಗುತ್ತೆ ಅಂತೇಳಿ ಇದೊಂದು ವಿಮ್ ಜೆಲ್ನ ತೊಗೊಂಡಿದ್ದೀನಿ.
ಅಷ್ಟೇ. ಮತ್ತು ಹಾಗೆ ಇದೊಂದು ಬಕೆಟ್, ಅವಳು ಕಾಲೇಜ್ಗೆ ಕಳಿಸೋದಕ್ಕೆ ಅಂತೇಳಿ ಇದೊಂದು ಬಕೆಟ್. ಇದು 329 ರುಪೀಸ್. ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ ಅಂತೇಳಿ ಜೋಯೋ ಕಂಪನಿದು. ಸೊ ಹಾಗಾಗಿ ಈ ಬಕೆಟ್ನ ತೊಗೊಂಡಿದ್ದೀನಿ. ಇದಿಷ್ಟು ಕೂಡ ಮಗಳಿಗೆ ಹಾಸ್ಟೆಲ್ಗೆ ಕಳಿಸೋದಕ್ಕೆ ಅಂತ ಹೇಳಿ ಇದಿಷ್ಟು ಪರ್ಚೇಸ್ ಮಾಡಿದ್ದೀವಿ. ಇನ್ನೂ ಅವಳಿಗೆ ಕ್ಲಾತ್ಗಳನ್ನ ಅಲ್ಲಿ ಯೂಸ್ ಮಾಡೋದಕ್ಕೆ ಬಟ್ಟೆಗಳು ಕೊಡಿಸ್ಬೇಕು, ಜಾಕೆಟ್ಸು, ಶೂಸು, ಈ ಥರದ್ದೆಲ್ಲ ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ. ಇದನ್ನೆಲ್ಲ ನೋಡೋಣ ಯಾವಾಗ ಪರ್ಚೇಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಈ ವೀಕಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಬೇಕು. ಅದನ್ನೆಲ್ಲ ಮುಗಿಸಿದ ನಂತರ ನಾನು ಹಾಗೆ ವೀಡಿಯೋ ಮಾಡ್ತಾ ಇರ್ತೀನಿ. ನಾನು ಎಲ್ಲೆಲ್ಲ ಹೋಗ್ತೀನಿ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಹೊರಗಡೆ ಎಲ್ಲ ಸುತ್ತಾಡೋದು ಕೆಲಸ, ಮಗಳು ಫೋನ್ ಕೊಡಬೇಕಿತ್ತು. ಅವಳು ಹಾಸ್ಟೆಲ್ಗೆ ಹೋಗೋದ್ರಿಂದ ನಾನು ಎಷ್ಟು ದಿನ ಯೂಸ್ ಮಾಡ್ತೀನಿ, ಕೊಡಿಯಮ್ಮ ಅಂತೇಳಿ ಫೋನ್ ಯೂಸ್ ಮಾಡ್ತಿದ್ದೆ. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 2 ಡೇಸ್ 3 ಡೇಸ್ಗೆ ಒಂದ್ಸಲ ನಾನು ಒಂದು ವೀಡಿಯೋನ ಮಾಡಾಕೋಣ ಅಂದ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಪರ್ಚೇಸಿಂದ ಮುಗಿಸ್ತು. ಇವಾಗ ನಾವು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಇದನ್ನೆಲ್ಲ ಎತ್ತಿಟ್ಟು ಅಮ್ಮನ ಮನೆಗೆ ಹೊರಡಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಬರಲ್ಲ.